ಮುಂದಿನ ಸಿಎಂ ಪ್ರಮಾಣ ವಚನಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ. ಜೂನ್ 3 ಅಥವಾ ಜೂನ್ 5ಕ್ಕೆ ಪ್ರಮಾಣ ವಚನ ಅನ್ನೋದನ್ನು ಹೇಳಲಾಗ್ತಾ ಇದೆ. ಎರಡು ಡೇಟು ವಿಧಾನಸೌಧ ಅಥವಾ ರಾಜಭವನದಲ್ಲಿ ಪ್ರಮಾಣ ವಚನ. ಸ್ಥಳದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಈಗ ಗೊಂದಲ ಇದೆ. ಶಾಸಕಾಂಗ ಪಕ್ಷದ ಸಭೆ ಬಳಿಕ ಸ್ಥಳ ದಿನಾಂಕ ಘೋಷಣೆ ಆಗತ್ತೆ. ಹೆಂಗೋ ಶಾಸಕಾಂಗ ಪಕ್ಷದ ಸಭೆ 4 ಗಂಟೆಗೆ ನಡೆಯುತ್ತಲ್ಲ, ಸೊ ಹಾಗಾಗಿ ಅದು ಮುಗಿದ ನಂತರ ಪಕ್ಕಾ ಕ್ಲಾರಿಟಿ ಅನ್ನೋದು ಸಿಗತ್ತೆ. ಡಿ.ಕೆ. ಶಿವಕುಮಾರ್ ಅವರು ಅವರ ಆಪ್ತ ಜ್ಯೋತಿಷಿ ಅವರನ್ನ ಕೇಳಿದ್ದಾರೆ. ಆಗ ಅವರು 2-3 ಡೇಟ್ ಕೊಟ್ಟಿದ್ರಂತೆ. ಅದರಲ್ಲಿ ಇದೀಗ ಜೂನ್ 3 ಅಥವಾ ಜೂನ್ 5 ಇವೆರಡು ಡೇಟ್ ಇದೆ. ಈ ಕಡೆ ರಾಜ್ಯಪಾಲರ ಸಮಯವನ್ನು ಕೂಡ ನೋಡಬೇಕಾಗತ್ತೆ. ಅವ್ರಿಗೂ ಬೇರೆ ಬೇರೆ ಕೆಲಸ ಕಾರ್ಯಗಳು ನಿಗದಿ ಆಗಿರುತ್ತೆ. ಎಲ್ಲ ನೋಡಿಕೊಂಡು ಯಾವತ್ತು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಇನ್ನೊಂದು ಸ್ಥಳ ಇದು ವಿಧಾನಸೌಧ ಅಥವಾ ರಾಜಭವನ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ವಿಧಾನಸೌಧದ ಮೆಟ್ಟಿಲು ಅಂತಲೇ ಇದ್ದಿದ್ದು, ಆದರೆ ಭದ್ರತೆಯ ವ್ಯವಸ್ಥೆ, ಜನರನ್ನ ಕಂಟ್ರೋಲ್ ಮಾಡುವಂಥ ವಿಚಾರ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ರಾಜಭವನದಲ್ಲೇ ಮಾಡಿದ್ರು ಆಶ್ಚರ್ಯ ಇಲ್ಲ ಅನ್ನೋದಿತ್ತು. ಹಾಗಾಗಿ ವಿಧಾನಸೌಧನ ಅಥವಾ ರಾಜಭವನನ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಹಾಗಾಗಿ ಈ ದಿನಾಂಕ ಮತ್ತು ಸ್ಥಳ ಮತ್ತು ಸಮಯವೂ ಕೂಡ ಗೋಧೂಳಿ ಲಗ್ನ ಅಂತ ಹೇಳ್ತಿದ್ರು, ಅಂದರೆ ಸಂಜೆ ನಂತರ ಅಂತ ಹೇಳ್ತಾ ಇದ್ರು. ಬಟ್ ಅದು ಕನ್ಫರ್ಮ್ ಆಗಬೇಕಾಗತ್ತೆ. ಹೆಂಗೂ ಶಾಸಕಾಂಗ ಪಕ್ಷದ ಸಭೆ ಇದೆ ಅಲ್ಲ, 4 ಗಂಟೆಗೆ ಪ್ರಾರಂಭ ಆಗತ್ತೆ. ಮುಗಿದ ನಂತರ ಸ್ಥಳ ಮತ್ತು ದಿನಾಂಕ ಎಲ್ಲವೂ ಕೂಡ ಗೊತ್ತಾಗಲಿದೆ. ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಒಂದೇ ಬಾಕಿ ಡಿ.ಕೆ. ಶಿವಕುಮಾರ್ ಅವರು.